ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಲ್ಯಾಂಡ್ ಸರ್ವೇಯರ್, ಈ ಒಂದು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ನಿಮಗೆ ಜಾಬ್ನ ಕಾಲ್ಫರ್ ಮಾಡಿರುವಂಥದ್ದು. ಇದು ನಿಮಗೆ KEA ಒಂದು ಪ್ರಾಧಿಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಎಕ್ಸಾಮಿನೇಷನು ಮತ್ತು ಈ ಒಂದು ಜಾಬ್ಗೆ ಕಾಲ್ಫರ್ ಮಾಡಿರುವಂಥದ್ದು. ಸೊ ಈ ಒಂದು ಜಾಬ್ಗೆ ನಿಮ್ಮ ಒಂದು ಎಜುಕೇಷನ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಜೊತೆಗೆ ನೀವು ಎಷ್ಟು ಫೀಸ್ನ ಕಟ್ಟಬೇಕಾಗತ್ತೆ, ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ, ಇದರದ್ದು ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೊಬೋದು, ನೀವು KEA ಎಕ್ಸಾಮ್ದು ಏನಿದೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗತ್ತೆ. CET-online.karnataka.gov.in ಈ ಒಂದು ವೆಬ್ಸೈಟ್ ಆಗಿರುವಂಥದ್ದು. ಇಲ್ಲಿ ನಿಮಗೆ ನೋಡ್ಕೋಬೋದು ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗಳಿಗೆ ನಿಮಗೆ ಕಾಲ್ ಫಾರ್ನ ಮಾಡಿರುವಂಥದ್ದು. ಈ ಒಂದು ಲ್ಯಾಂಡ್ ಸರ್ವೇಯರು ಪೋಸ್ಟ್ಗಳು ಎಷ್ಟಿರುತ್ತೆ ಅಂತಂದರೆ ನಿಮಗೆ ಸರಿಸುಮಾರು 750 ಲ್ಯಾಂಡ್ ಪೋಸ್ಟ್, ಅಂದರೆ ಲ್ಯಾಂಡ್ ಸರ್ವೇಯರ್ ಅಂತ ಏನಿದೆ ಈ ಒಂದು ಪೋಸ್ಟ್ಗಳಿಗೆ ಕಾಲ್ ಫಾರ್ನ ಆಗಿರುವಂಥದ್ದು. ಇಲ್ಲಿ ನೋಡ್ಕೋಬೋದು ನಿಮಗೆ KEA ವೇಕೆನ್ಸಿ ನೋಟಿಫಿಕೇಶನ್ ಇರುವಂಥದ್ದು. ನಂಬರ್ ಆಫ್ ಪೋಸ್ಟ್ ಬಂದು ನಿಮಗೆ 750 ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮಗೆ ಇಲ್ಲಿ 750 ಏನಿದೆ, ಈ ಒಂದು 750 ಪೋಸ್ಟ್ಗಳು. ಇದು ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಕರ್ನಾಟಕ ನಿಮಗೆ ಈ ಒಂದು ಜಾಬ್ ಲೊಕೇಶನ್ ಇರುವಂಥದ್ದು. ಪೋಸ್ಟ್ ನೇಮ್ ನೋಡ್ಕೋಬೋದು, ಪೋಸ್ಟ್ ನೇಮು ಬಂದು ನಿಮಗೆ ಲ್ಯಾಂಡ್ ಸರ್ವೇಯರ್ ಆಗಿರುವಂಥದ್ದು. ಇದಕ್ಕೆ ಸ್ಯಾಲ್ರಿ ಬಂದು ನಿಮಗೆ 37,500 ರೂಪಾಯಿಂದ ಹಿಡಿದು 76,100 ರೂಪಾಯಿ ತನಕ ನಿಮಗೆ ಆ್ಯಸ್ ಪರ್ ದ ಮಂತ್ ಏನಿದೆ ಇಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೆ ನಿಮಗೆ ಒಂದು KEA ವೇಕೆನ್ಸಿಲಿ ನಿಮಗೆ ಎಷ್ಟು ಪೋಸ್ಟ್ಗಳು ಯಾವ್ಯಾವುದಕ್ಕೆ ಅಂತ ನೋಡ್ಕೋಬೋದು ನೀವು. ಇಲ್ಲಿ ಲ್ಯಾಂಡ್ ಸರ್ವೇಯರ್ ಬಂದು 190 ಪೋಸ್ಟ್ಗಳು KKಯಲ್ಲಿ, ಮತ್ತು ಲ್ಯಾಂಡ್ ಸರ್ವೇಯರ್ RPCಲಿ 560 ಪೋಸ್ಟ್ಗಳು ನಿಮಗೆ ಕಾಲ್ಫರ್ ಆಗಿರುವಂಥದ್ದು. ಈ ಒಂದು KEAದು ಏನಿದೆ ರಿಕ್ವೈರ್ಮೆಂಟ್, ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳೇನಿರಬೇಕು ಅಂದರೆ ನಿಮ್ಮ ಒಂದು ಎಜುಕೇಷನ್ ನೋಡ್ಕೋಬೋದು. ಇಲ್ಲಿ ನಿಮಗೆ ಆ್ಯಸ್ ಪರ್ ದ ನಿಮಗೆ ನೋಟಿಫಿಕೇಷನಲ್ಲಿ ನಿಮಗೆ PUC ಅಥವಾ ಗ್ರ್ಯಾಜುಯೇಷನ್ ಏನು ರೆಕಗ್ನೈಸ್ಡ್ ಬೋರ್ಡ್ ಇದೆ, PUC ಮಾಡಿರುವಂಥದ್ದು ಮತ್ತು ಗ್ರ್ಯಾಜುಯೇಷನ್ ಮಾಡಿರುವಂಥವ್ರು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇದಕ್ಕೆ ಏಜ್ ಲಿಮಿಟ್ ನೋಡ್ಕೋಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಏಜ್ ಲಿಮಿಟ್ ಬಂದು ಮಿನಿಮಮ್ 18 ವರ್ಷ ನಿಮಗೆ ಆ ಏಜ್ ಆಗಿರಬೇಕಾಗತ್ತೆ. ಮ್ಯಾಕ್ಸಿಮಮ್ 40 ವರ್ಷಗಳು ನಿಮಗೆ ಏಜ್ ಒಂದು ಲಿಮಿಟ್ ಇರುವಂಥದ್ದು. ಮತ್ತು ಏಜ್ ರಿಲ್ಯಾಕ್ಸೇಷನು ಸಹ ನಿಮಗೆ ಇರುವಂಥದ್ದು ನೋಡ್ಕೋಬೋದು. ನಿಮಗೆ OBC ಆಗಿದ್ದರೆ 2A 2B 3A 3B ಆಗಿರುವಂಥವ್ರಿಗೆ 3 ವರ್ಷಗಳ ಒಂದು ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಇರುವಂಥದ್ದು. ಜೊತೆಗೆ SC ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷಗಳ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. PWD ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ನ ನೀಡ್ತಾ ಇರುವಂಥದ್ದಾಗಿದೆ. ಸೊ ಇದಿಷ್ಟು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಆಗಿತ್ತು. ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮಗೆ ಫೀಸ್ ಎಷ್ಟಿರುತ್ತೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ನೀವು ಜನರಲ್ ಕ್ಯಾಟಗರಿ ಅಂದರೆ ನಿಮಗೆ OBC 2A 2B 3A 3B ಈ ಕ್ಯಾಂಡಿಡೇಟ್ಗಳಿಗೆ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 750 ರೂಪಾಯಿಗಳು ನಿಮಗೆ ಅಪ್ಲಿಕೇಶನ್ ಫೀಸ್ ಆಗಿರುವಂಥದ್ದು. ಮತ್ತು SC ST ಕ್ಯಾಂಡಿಡೇಟ್ಗಳಿಗೆ ನಿಮಗೆ 500 ರೂಪಾಯಿಗಳ ಒಂದು ಫೀಸ್ ಏನಿದೆ ಇದನ್ನು ನಿಗದಿ ಮಾಡಿರುವಂಥದ್ದು. ಈ ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಆನ್ಲೈನ್ ಮೂಲಕನೇ ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಾಗತ್ತೆ. ಮತ್ತು ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ನಿಮಗೆ ರಿಟರ್ನ್ ಎಕ್ಸಾಮ್ ಇರುವಂಥದ್ದು, ಮತ್ತು ಟೆಸ್ಟ್ಗಳಿರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳೆಲ್ಲ ಇರುತ್ತೆ, ಮತ್ತು ಮೆಡಿಕಲ್ ಟೆಸ್ಟ್ಗಳೆಲ್ಲ ಇರುತ್ತೆ. ಆಫ್ಲೈನ್ ನಿಮಗೆ OMR ಒಂದು ಟೈಪ್ ಎಕ್ಸಾಮಿನೇಷನ್ಸ್ ಎಲ್ಲ ಇರುತ್ತೆ. ನಿಮಗೆ ಟೋಟಲ್ 100 ಮಾರ್ಕ್ಸ್ಗಳು ಮತ್ತು 100 ಮಾರ್ಕ್ಸು 2 ಅವರ್ಸು ನಿಮಗೆ ಟೈಮ್ ಇರುವಂಥದ್ದು. ಈ ಒಂದು ಟೈಮಿಂಗ್ಸಲ್ಲಿ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದು ಮತ್ತು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ಗೊತ್ತಾಗಲಿಲ್ಲ ಅಂದರೆ ನೀವು ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ನಿಮಗೆ ಕಂಪ್ಲೀಟಾಗಿ ಯಾವ ಥರ ಪ್ರೋಸೆಸ್ ಇದೆ ಮತ್ತು ಯಾವ ಥರ ನೀವು ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು, ರಿಜಿಸ್ಟರ್ ಯಾವ ಥರ ಮಾಡಬೇಕು ಅನ್ನೋಂಥ ಕಂಪ್ಲೀಟ್ ಪ್ರೋಸೆಸ್ನ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾರಿಗಾರು ಅವಶ್ಯಕತೆ ಇದೆ ಅಂತಂದರೆ ನಿಮ್ಮ ಕಮೆಂಟ್ ಮಾಡ್ಬೋದು, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ತಿಳಿಸ್ಕೊಡ್ತೀನಿ. ಇನ್ ಕೇಸ್ ಯಾರು ಅಪ್ಲಿಕೇಶನ್ ಹಾಕಬೇಕು, ನಮ್ಗೆ ಹಾಕೊಳ್ಳೋಕ್ಕೆ ಬರಲ್ಲ ಅಂತಂದರೆ ನೀವು ನಮಗೆ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನ ನಮಗೆ ಕಳಿಸ್ಕೊಟ್ರೆ ನಾವು ಸಹ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಇದಕ್ಕೆ ಪ್ರತ್ಯೇಕವಾದಂಥ ಚಾರ್ಜಸ್ ಇರುತ್ತೆ, ಆ ಚಾರ್ಜಸ್ನ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ಗಳಂತ ಏನಿದೆ ನೋಡ್ಕೋಬೋದು. ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋ ಡೇಟ್ಸ್ ಬಂದು ನಿಮಗೆ 11/7/2026 ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು. ಮತ್ತು ಲಾಸ್ಟ್ ಡೇಟ್ ಬಂದು ನಿಮಗೆ 7 ಆಗಸ್ಟ್ 2026 ನಿಮಗೆ ಲಾಸ್ಟ್ ಡೇಟ್ ಆಗಿರುವಂಥದ್ದು. ಮತ್ತು ನೀವು ಅಪ್ಲಿಕೇಶನ್ನ ಫೀಸ್ನ ಪೇ ಮಾಡೋದಕ್ಕೆ ನಿಮಗೆ 10 ಆಗಸ್ಟ್ 2026 ನಿಮಗೆ ಕೊನೆ ದಿನ ಆಗಿರುವಂಥದ್ದು. ನಿಮಗೆ ಎಕ್ಸಾಮ್ ಒಂದು ಡೇಟ್ ಆಫ್ ಎಕ್ಸಾಮ್ನು ಸಹ ಇಲ್ಲೇ ತೋರಿಸಿದ್ದಾರೆ. 3rd and 4th ಅಕ್ಟೋಬರ್ ಏನಿದೆ 2026 ನಿಮಗೆ ಆವಾಗ ಎಕ್ಸಾಮ್ ಒಂದು ನಡೆಯುತ್ತೆ. ಆ ಟೈಮಲ್ಲಿ ನೀವು ಎಕ್ಸಾಮ್ನ ಮಾಡ್ಕೋಬೇಕಾಗಿರುತ್ತೆ.
ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಡೈರೆಕ್ಟಾಗಿ ಇಲ್ಲಿ ಕಾಣ್ತಿರುವಂಥ ಒಂದು ಕೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರ್ಬೋದು, ಇಲ್ಲಾಂದ್ರೆ ಆನ್ಲೈನಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದು cet.online.karnataka.gov.in ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಚೆಕ್ಔಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ. ಸೊ ಇದು ಬಂದು ನಿಮಗೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇದೇ ಥರ ನಿಮಗೆ ಬೇರೆ ಬೇರೆ ಜಾಬ್ಸ್ ಆಗಿರ್ಬೋದು, ಸರ್ವಿಸ್ ರಿಲೇಟೆಡ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಒಂದು ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಮತ್ತು ನಿಮಗೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಇದ್ರ ಬಗ್ಗೆ ನಿಮಗೆ ಯಾವ್ದಾದ್ರು ವಿಡಿಯೋ ಮಾಡಿ ಅಂತಂದರೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ ಅದ್ರ ರಿಲೇಟೆಡ್ ಆಗಿ ನಾವು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿ, ಜಾಬ್ ಯಾರು ನೋಡ್ತಾ ಇರ್ತಾರೋ ಅವ್ರಿಗೆ. ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.